ಹೇ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಫೋನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇದೊಂದು ಇಂಟ್ರೆಸ್ಟಿಂಗ್ ಫೋನ್ ಆಗಿದೆ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಫೋನಿನ ಸ್ಪೆಸಿಫಿಕೇಶನ್ ನಾನು ಸೈಡಲ್ಲಿ ಲಿಸ್ಟ್ ಮಾಡಿದ್ದೀನಿ, ಆಗ ನಿಮಗೆ ನೋಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಇದೊಂದು OLED ಜೊತೆ ಬರ್ತಿರೋಂಥ ಡಿಸ್ಪ್ಲೇ ಆಗಿರೋಂಥದ್ದು. OLED ಅಂತ ಒಂದು ಸ್ಮಾಲ್ ಸ್ಕ್ರೀನ್ ಇದೆಯಲ್ಲ, ಅದನ್ನು ಕರೆಯೋಂಥದ್ದು. ಅಂದರೆ ಯಾವುದೇ ಒಂದು ಕಾಂಪ್ರಮೈಸ್ ಮಾಡಿಲ್ಲ, ಸೆಕೆಂಡ್ರಿ ಡಿಸ್ಪ್ಲೇ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕಾಂಪ್ರಮೈಸ್ನ ಮಾಡಿಲ್ಲ. ಅದು ಅಲ್ಲದೆ ಒಳ್ಳೆ ಪ್ರೊಟೆಕ್ಷನ್ ಜೊತೆ ಬರ್ತಿರೋಂಥದ್ದು, ಒಂದು ಪ್ರೀಮಿಯಂ ಡಿಸೈನ್ ಆಯಿತಾ. ನೀವು ಯಾಕೆ ಆಶಿಕ್ ಏನು ಅನಿಸುತ್ತೆ ನೀವು ಈ ಫೋನ್ನ ನೋಡಿದ್ರೆ ಅಂತ, ಏನಕ್ಕೆ ಈ ಫೋನ್ ತೊಗೊಂಡೆ ಅಂತ ಕೇಳಿದ್ರೆ, ಈ ಒಂದು 80,000 ಫೋನ್ನ 30,000ಗೆ ಕೊಡ್ತಿದ್ದಾರೆ ಅಂದರೆ ಯಾರು ಬಿಡೋಕ್ಕೆ ಮನಸ್ಸು ಪಡಲ್ಲ. ಅದು ಅಲ್ಲದೆ ಕೆಲವರಿಗೆ ಇದ್ರದ್ದು ಡ್ಯೂರೇಬಿಲಿಟಿ ಮೇಲೆ ಕನ್ಸರ್ನ್ ಇರುತ್ತೆ. ಬಟ್ ನನಗನ್ಸಿದ ಮಟ್ಟಿಗೆ ಇದರಷ್ಟು ಡ್ಯೂರೇಬಲ್ ಅದು ಫೋಲ್ಡೆಬಲ್ ಫೋನ್ಸಲ್ಲಿ ಇರಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಈ ಒಂದು ಫೋನು ಬೆಸ್ಟ್ ಅಂದ್ಕೊತೀನಿ. ಈ ಸ್ವಿವೆಲ್ ಮೋಡ್ನಲ್ಲಿ ಈ ಕ್ಯಾಮ್ರಾನ ಒಂದು ಫೀಚರ್ ಇದೆಯಲ್ಲ, ಇದು ಸಖತ್ ಇಷ್ಟ ಆಯಿತು. ಯಾಕೆಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ವಿಡಿಯೋನ ಒಟ್ಟಿಗೆ ಮಾಡ್ಬೋದು. ಆ ಒಂದು ಪಾಪಪ್ ಸೆಲ್ಫಿಯಿಂದ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ ಒಟ್ಟಿಗೆ ವಿಡಿಯೋ ಮಾಡೋದಿದೆಯಲ್ಲ, ಅದು ಅಲ್ಲದೆ ನನಗೆ ಅನಿಸಿದ ಮಟ್ಟಿಗೆ ಒಂದು ಏನಾದರೂ ನಿಮ್ಮನ್ನು ನೀವು ತೋರಿಸ್ಕೊಂಡು ನೇಚರ್ನ ಎಂಜಾಯ್ ಮಾಡಬೇಕು ಅಂದರೆ ಈ ಒಂದು ಫೀಚರು ಬೆಸ್ಟ್ ಆಫ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಇನ್ನೊಂದು ವಿಷಯ ಏನು ಅಂದರೆ, ಇದರಲ್ಲಿ 4K 60 FPS ಇದೆಯಲ್ಲ ವಿಡಿಯೋ ರೆಕಾರ್ಡಿಂಗು, ಬೆಸ್ಟ್ ಆಫ್ ಬೆಸ್ಟ್. ಯಾಕೆಂದರೆ ಒಂದು ಆಟೋ ಫೋಕಸ್ ಇದೆಯಲ್ಲ, ಒಂದು ಸ್ಮೂತಾಗುತ್ತೆ. ಏನು ಫೋಕಸ್ ಆಗ್ತಿದೆ ಅಂತ ಡಬಲ್ ಟ್ಯಾಪ್ ಮಾಡಿ ಆ ಥರ ಎಲ್ಲ ಏನು ಮಾಡಬೇಕು ಅಂತೇನಿಲ್ಲ. ಜಸ್ಟ್ ಕೈ ಹತ್ತಿರ ಇಟ್ಟಾಗ ಆಟೋ ಫೋಕಸ್ ಆಗುತ್ತೆ. ಅಂದರೆ ಫ್ರಂಟಲ್ಲಿ ಯಾವ ಒಂದು ಆಬ್ಜೆಕ್ಟ್ ಇರುತ್ತೆ ಅದಕ್ಕೆ ಆರಾಮಾಗಿ ಒಂದು ಸ್ಮೂತಾಗಿ ಒಂದು ಆಟೋ ಫೋಕಸ್ ಆಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಯಾಕೆ ಅಂದರೆ ಇದರಲ್ಲಿ ಇರೋವಂಥ ಫೀಚರ್ ಬೇರೆ ಯಾವುದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಒಂದು ಪ್ರೈಸಿಗೆ ಇದು ಬೆಸ್ಟ್ ಆಫ್ ಬೆಸ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಕಂಪ್ಲೀಟ್ ಕ್ಯಾಮ್ರಾ ಪ್ಯಾಕೇಜ್, ಕಂಪ್ಲೀಟ್ ಒಂದು ಮಲ್ಟಿಟಾಸ್ಕಿಂಗ್ ಫೋನ್ ಅಂತಲೇ ಹೇಳ್ಬೋದು. ಮಲ್ಟಿಟಾಸ್ಕಿಂಗ್ ನಾನು ಮಾಡಿ ಮುಂದೆ ತೋರಿಸ್ತೀನಿ. ಈಗ ಅದಕ್ಕೂ ಮೊದಲು ನಿಮಗೆ ಗಿಂಬಲ್ ಮೋಡ್ನ ಒಂದು ಸ್ಯಾಂಪಲ್ನ ನಿಮಗೆ ತೋರಿಸ್ಬೇಕು. ಯಾಕೆಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಒಂದು ನಾನು ನೋಡಿ ಎಷ್ಟು ಅಲ್ಲಾಡಿಸ್ತಿದ್ದೀನಿ, ಆದರೂ ಎಷ್ಟು ಸ್ಮೂದಾಗಿ ವಿಡಿಯೋ ಬರುತ್ತೆ ಅಂತ ಈ ವಿಡಿಯೋ ಸ್ಯಾಂಪಲಲ್ಲಿ ನೋಡಿ. ರೀಸನ್ ಇದ್ರದ್ದು ಹೆಕ್ಸಾ ಮೋಷನ್ ಸ್ಟೆಬಿಲೈಸರ್. ಈಗ ಏನು ನಡೆಯುತ್ತೆ ಅಂದರೆ, ಒಂದು ವಿಡಿಯೋ ನಡೀತಾ ಇರುತ್ತೆ ಅಂದರೆ ಅದನ್ನು ಕ್ರಾಪಿನ್ ಮಾಡಿ, ಅಂದರೆ ಗಿಂಬಲ್ ಮೋಷನ್ ನಡೆಯೋ ಥರ, ಅಂದರೆ ನಿಮ್ಮ ಒಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ಗಿಂತನೂ ಜಾಸ್ತಿನೇ ಒಂದು ಲೆವೆಲ್ ಮೇಲೆ ಅಂತಲೇ ಹೇಳ್ಬೋದು ಗಿಂಬಲ್ ಮೋಡು. ಬೆಸ್ಟ್ ಆಫ್ ಬೆಸ್ಟ್ ಕ್ಯಾಮ್ರಾಸ್ನ ಇದರಲ್ಲಿ ಪ್ರೊವೈಡ್ ಮಾಡಿರೋವಂಥದ್ದು. ಅಂದರೆ ಯಾಕೆ ಡ್ಯುಯಲ್ ಅಲ್ಟ್ರಾ ವೈಡ್ನ ಕೊಟ್ಟಿದ್ದಾರೆ ಅಂತ ಈಗ ನಿಮಗೆ ಅರ್ಥ ಆಗಿರ್ಬೋದು. ನಾನೊಂದು ಜಸ್ಟ್ ಫೋನ್ನ ಯಾವ ರೀತಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ಪ್ರೊಟೆಕ್ಷನಿಗೋಸ್ಕರ. ಅಂದರೆ ಎಷ್ಟೇ ಆದರೂ ನನಗೂ ಒಂದು ಡ್ಯೂರಬಿಲಿಟಿ ಕನ್ಸರ್ನ್ ಇದ್ದೇ ಇರುತ್ತೆ. ಆದರೂ ನನ್ನ ಕೈಯಿಂದನೇ ಫೋನ್ ಬಿದ್ದಾಗ ಅನ್ನಿಸ್ತು, ಅಂದರೆ ಈ ಫೋನ್ ಏನಾಗಿಲ್ಲ, ಫೈನ್ ಆಗಿದೆ ಅಂದಾಗ ನನಗೊಂದು ನಂಬಿಕೆ ಬಂತು. ಇದ್ರದ್ದು ಡ್ಯೂರಬಿಲಿಟಿ ಮೇಲೆ ಯಾವುದೇ ಒಂದು ಭಯ ಬೇಡ ಅಂತ ಅನ್ನಿಸ್ತು. ಆದರೂ ಪ್ರೊಟೆಕ್ಷನ್ ಮಾಡಿಡೋದು ಬೆಟರ್ ಅನ್ನಿಸ್ತು. ನಾನು ಈ ಥರ ಎಲ್ಲ ಪ್ರೊಟೆಕ್ಷನ್ ಮಾಡಿಟ್ಟಿದ್ದೀನಿ. ಕೇಸ್ ಹಾಕಿ ಕ್ಯಾಮ್ರಾ ಲೆನ್ಸಿಗೆಲ್ಲ ಪ್ರೊಟೆಕ್ಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ನೀವು ಹಾಗೆ ಮಾಡಿ, ಬೆಸ್ಟ್ ಅಂದ್ಕೊತೀನಿ. ಸೊ ಗೈಸ್, ಇದಿಷ್ಟು ಈ LGwing ಬಗ್ಗೆ. ನಿಮಗೆ ಈ ಫೋನ್ ಬಗ್ಗೆ ಏನು ಅನಿಸಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ, ಆಮೇಲೆ ಅದರ ಮೇಲೆ ನಾನೊಂದು ವೀಡಿಯೋನ ಮಾಡ್ತೀನಿ. ಡ್ಯಾಮ್ ಶೋರ್ ನಾನು ಅದಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಅಂತ ಮಾಡಿಬಿಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.